Hello, good morning, all. So we need to start with our what project classes. Not start, actually resuming. It was a gap of 2 to 3 days. So I hope you all getting the what audio. So can someone acknowledge regarding the audio? ಆಡಿಯೋ ಕ್ಲಾರಿಟಿ ಇದೆಯೇನಪ್ಪ, ಕೇಳಿಸ್ತಾ ಇದೆಯಾ? ನಾಗವೇಣಿ GL ಕೇಳಿಸ್ತಾ ಇದೆಯೇನಮ್ಮ? ಓಕೆ, ದಟ್ಸ್ ಫೈನ್. ಓಕೆ, ಸೊ ಇವಾಗ ನಾವು ಇಲ್ಲಿ ತನಕ ನಮ್ಮ ಪ್ರಾಜೆಕ್ಟ್ ಡಿಸ್ಕಷನ್ ಅಲ್ಲಿ C# ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತೂ ಸಹ ನಾವು C# ಬಗ್ಗೆ ಏನ್ ಮಾಡೋಣ ಅಂತ ಅಂದ್ರೆ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಾಳೆಯಿಂದ ನಾವು ಒಂದಿಷ್ಟು ಡೇಟಾಬೇಸ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಬನ್ನಿ, ಇಲ್ಲಿ ಸ್ವಲ್ಪ ಬೋರ್ಡ್ ವರ್ಕ್ ಮಾಡ್ತೀನಿ. ನಾನು ಪ್ಯಾರಲಲ್ಲಿ ಶೇರ್ ಮಾಡಿರ್ತೀನಿ. ಬೆಟರ್ ಟು ಗೋ ವಿತ್ ದಟ್. ಸೊ ಇವತ್ತು ನಾವು ಕಲಿಬೇಕಾಗಿರುವಂಥ ಕಾನ್ಸೆಪ್ಟ್ಸ್ ಯಾವ್ದ್ಯಾವುದು ಅಂತ ನಾನು ಹೇಳ್ಬಿಡ್ತೀನಿ ಮುಂಚೆನೆ. C# ಅಲ್ಲಿ ಇವತ್ತು ನಾವು ಕಲಿತಾ ಇರೋ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಕನ್ಸ್ಟ್ರಕ್ಟರ್ಸ್ ಅನ್ನೋ ಕಾನ್ಸೆಪ್ಟ್ನ ಕಲಿತಾ ಇದ್ದೀವಿ. ಇದ್ರ ಬಗ್ಗೆ ವಿಡಿಯೋನು ಹಾಕಿದ್ದೆ ನಾನು. ಸೊ ನೀವು ಎಷ್ಟು ಜನ ನೋಡಿಲೋ ಗೊತ್ತಿಲ್ಲ. C++ ವಿಡಿಯೋ ಏನೋ ಹಾಕಿದ್ದೆ ಅನಿಸುತ್ತೆ. ಸೊ C# ಅಲ್ಲೂ ಕನ್ಸ್ಟ್ರಕ್ಟರ್ಸ್ ಸೇಮ್ ಕಾನ್ಸೆಪ್ಟೇ ಅಪ್ಲೈ ಆಗುತ್ತೆ ಆಲ್ಮೋಸ್ಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಅಂತ ಒಂದು ಏನಿದೆ ಕಾನ್ಸೆಪ್ಟ್ ಇದೆ ಯಾವುದರಲ್ಲಿ, C#. ಇದೆರಡು ಕಾನ್ಸೆಪ್ಟ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಕನ್ಸ್ಟ್ರಕ್ಟರ್ಸ್ ಅಂದರೆ ಏನು, ಮುಂಚೆನೇ ಡೆಫಿನೇಷನ್ ಹೇಳ್ಬಿಡ್ತಾರೆ. ಕನ್ಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್. ಸೊ ನಮಗೆ ಡೆಫಿನೇಷನ್ ಬೇಕಾಗಿಲ್ಲ. ವಾಟ್ ಆ್ಯಕ್ಚುಲಿ ವಿ ನೀಡ್ ದಿ ಪರ್ಪಸ್ ಆಫ್ ಆ್ಯಕ್ಚುಯಲ್ ಕಾನ್ಸೆಪ್ಟ್ಸ್. ಆ ಕಾನ್ಸೆಪ್ಟ್ಸ್ದು ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆನಾ? ಸೊ ಹಾಗಾಗಿ ನಾವು ಕನ್ಸ್ಟ್ರಕ್ಟರ್ಸ್ದು ಉದ್ದೇಶ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಬನ್ನಿ ಇವಾಗ ಉದ್ದೇಶ ಏನು ಅಂತ ನೋಡ್ತಾ ಹೋಗೋಣ. ಐ ಆಮ್ ಗೋಯಿಂಗ್ ಟು ಶೇರ್ ದಿ ಪ್ರಾಜೆಕ್ಟ್. ಹೋಪ್ಫುಲಿ ಇದು ನಿಮಗೆ ವಿಸಿಬಲ್ ಇದೆ ಅಂದ್ಕೊಂಡಿದ್ದೀನಿ ನಾನು. ಪ್ರಾಜೆಕ್ಟ್ ಓಪನ್ ಆಗಿದೆ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ಕೊಂಡಿದ್ವಪ್ಪ ಅಂತಂದರೆ ಅನಿಮಲ್ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಒಂದು ಪೇರೆಂಟ್ ಕ್ಲಾಸ್ ಬಂದ್ಬಿಟ್ಟು ಅನಿಮಲ್ ಕ್ಲಾಸು. ನೆಕ್ಸ್ಟು ಹ್ಯೂಮನ್ ಬೀಯಿಂಗ್ಸ್ ಬಂದ್ಬಿಟ್ಟು ಏನಿದೆಯಪ್ಪ ಅಂತ ಅಂದರೆ ಅನಿಮಲ್ ಕ್ಲಾಸಿಂದ ಡಿರೈವ್ ಆಗಿರುತ್ತೆ ಚೈಲ್ಡ್ ಕ್ಲಾಸ್ ಅಂತ ನೋಡಿದ್ವಿ ನಾವು. ಓಕೆನಾ? ಸೊ ಇವಾಗ ಈ ಎಕ್ಸಾಂಪಲಲ್ಲಿ ನಮಗೆ ಇನ್ನೊಂದು ಕ್ಲಾಸ್ ಏನು ಬೇಕಾಗಲ್ಲ. ನಾನು ಹಾಗಾಗಿ ಇದನ್ನು ತೆಗೆದಿರ್ತೀನಿ. ಯಾವುದು, ಹ್ಯೂಮನ್ ಬೀಯಿಂಗ್ಸ್ ಕ್ಲಾಸ್ದು ತೆಗೆದಿರ್ತೀನಿ. ಸೊ ಲೇಟರ್ ಇಲ್ಲೂ ಅಷ್ಟೇ ಹ್ಯೂಮನ್ ಬೀಯಿಂಗ್ಸ್ ರಿಲೇಟೆಡ್ ಏನು ನಮಗೆ ಬೇಕಾಗಿಲ್ಲ. ಸೊ ಹಾಗಾಗಿ ವಾಟ್ ಐ ಯೂಸ್ ಟು ಡೂ, I used to remove all the code from this ನಮ್ಮ ಮೈನ್ ಪ್ರೋಗ್ರಾಮಿಂದ ತೆಗೆದಿರ್ತೀನಿ. ಸೊ ಬನ್ನಿ ಇದನ್ನು ಸೇವ್ ಮಾಡೋಣ. ಇಲ್ಲಿ ಅನಿಮಲ್ ಅನ್ನೋದು ಒಂದು ಕ್ಲಾಸ್ ಅಂದರೆ ಇವುಗಳನ್ನೇನಂತ ಕರಿತೀವಿ ನಾವು, ಡೇಟಾ ಮೆಂಬರ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಇವುಗಳನ್ನ ಮೆಂಬರ್ ಫಂಕ್ಷನ್ಸ್ ಅಂತ ಕರಿತೀವಿ. ಇಲ್ಲೊಂದು ಮೆಂಬರ್ ಫಂಕ್ಷನ್ ಇದೆ, ನಾವು ನೋಡ್ತಾ ಹೋಗ್ಬೋದು. ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಅಂತ ಅಂದರೆ ಇವುಗಳಿಗೆ ವ್ಯಾಲ್ಯೂಸ್ನ ನಾವೇನು ಮಾಡ್ತಾ ಇದೀವಿ, ಹಾಕ್ತಾ ಇದೀವಿ. ಓಕೆ, ಯಾವ ರೀತಿ ವ್ಯಾಲ್ಯೂಸ್ ಹಾಕ್ಬೋದು ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟು. ಸೊ ಜಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ, ಈ ಅನಿಮಲ್ ಕ್ಲಾಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಅನಿಮಲ್ ಕ್ಲಾಸ್ದು ಏನು ಮಾಡ್ತಾ ಇದ್ದೀನಿ, ಅನಿಮಲ್ ಬಂದ್ಬಿಟ್ಟು ಐ ಯೂಸ್ ಟು ಗೋ ಫಾರ್ ಕ್ಯಾಟ್ ಈಸ್ ಈಕ್ವಲ್ ಟು ನ್ಯೂ ಅನಿಮಲ್. ಓಕೆನಾ? ಸೊ ಇವಾಗ ಕ್ಯಾಟ್ ಅನ್ನೋದು ಆಬ್ಜೆಕ್ಟ್. ಕ್ಯಾಟ್ ಡಾಟ್ ಅಂತ ನಾನಿಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಅಂತ ಇದೆ. ಓಕೆನಾ? ಸೊ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಫಂಕ್ಷನ್ ಕಾಲ್ ಮಾಡಿದೆ. ನೆಕ್ಸ್ಟ್ ಇದಾದ್ಮೇಲೆ ಕ್ಯಾಟ್ ಡಾಟ್ ಪ್ರಿಂಟ್ ಬಾಡಿ ಪಾರ್ಟ್ಸ್ ಈ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಪ್ರೋಗ್ರಾಮ್ನ ರನ್ ಮಾಡ್ತೀನಿ.
ಪ್ರೋಗ್ರಾಮ್ನ ರನ್ ಮಾಡಿದಾಗ ಏನಾಗುತ್ತೆ, ಕನ್ಸೋಲ್ ವಿಂಡೋ ಓಪನ್ ಆಗುತ್ತೆ, ಔಟ್ಪುಟ್ ವಿಂಡೋ. ಐ ಆಮ್ ಆಲ್ಸೋ ಗೋಯಿಂಗ್ ಟು ಶೇರ್ ದಟ್ ಒನ್. ಸಿ ಇಲ್ಲಿ ಎಂಟರ್ ದಿ ಬಾಡಿ ಪಾರ್ಟ್ಸ್. ಐಸ್ ಇದೆ, 2 ಕಣ್ಣು ಬೆಕ್ಕಿಗಿರೋದು, 4 ಕಾಲಿದೆ, ಒಂದೇ ಬಾಯಿ ಇದೆ. ಓಕೆನಾ? ಸೊ ಇಲ್ಲಿ 2 ಕಣ್ಣು, 4 ಕಾಲು ಮತ್ತೆ ಒಂದು ಬಾಯಿ ಇದೆ ಅಂತ ಪ್ರಿಂಟ್ ಮಾಡಿದ್ದಾಯ್ತು. ಸೊ ದಿ ಪಾಯಿಂಟ್ ಆಫ್ ಡಿಸ್ಕಷನ್ ಅಂಡ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಈಸ್, ಇಲ್ಲಿ ಈ ಕ್ಯಾಟ್ ಅನ್ನೋ ಆಬ್ಜೆಕ್ಟ್ದು ಡೇಟಾ ಮೆಂಬರ್ಸ್ ಇರುತ್ತಲ್ಲ, ಯಾವ್ದ್ಯಾವುದು, ನಂಬರ್ ಆಫ್ ಐಸ್, ನಂಬರ್ ಆಫ್ ಹಾರ್ಟ್, ನಂಬರ್ ಆಫ್ ಮೌತ್ ಅಂಡ್ ಮತ್ತೆ ನಂಬರ್ ಆಫ್ ಹಾರ್ಟ್ ಇದೆ. ಎಸ್, ಓಕೆ. ಇದ್ರದ್ದು ಇವುಗಳಿಗೆ ನಾವು ಒಟ್ಟು ವ್ಯಾಲ್ಯೂ ಹಾಕ್ಬೇಕಪ್ಪ ಅಂದ್ರೆ ಏನ್ ಮಾಡ್ತಾ ಇದ್ದೀವಿ, ಈ ಫಂಕ್ಷನ್ ಮುಖಾಂತರ ಹಾಕ್ತಾ ಇದ್ದೀವಿ. ಸೊ ಒಂದಿಷ್ಟು ಸಿನಾರಿಯೋದಲ್ಲಿ ಏನಾಗುತ್ತೆ ಅಂದ್ರೆ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇರ್ಬೇಕಾದ್ರೇನೆ ವ್ಯಾಲ್ಯೂ ಹಾಕ್ಬೇಕಾಗುತ್ತೆ ನಾವು ಡೈರೆಕ್ಟ್ ಆಗಿ. ಓಕೆನಾ? ಯಾವುದೇ ಫಂಕ್ಷನ್ ಮುಖಾಂತರ ಅಲ್ಲ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾಗಲೇ ಏನು ಬೇಕಾಗುತ್ತೆ, ವ್ಯಾಲ್ಯೂಸ್ ಹಾಕಬೇಕಾಗುತ್ತೆ. ಇಂಥ ಸಿನಾರಿಯೋ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಕನ್ಸ್ಟ್ರಕ್ಟರ್ಸ್ನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ನೋಡ್ತಾ ಬನ್ನಿ. ಇಲ್ಲಿ ದಿಸ್ ಈಸ್ ವಾಟ್ ಆಬ್ಜೆಕ್ಟ್. ಸೊ ಕನ್ಸ್ಟ್ರಕ್ಟರ್ ಯಾವ ರೀತಿ ಇರುತ್ತಪ್ಪ ಅಂತ ಅಂದರೆ, ಇಲ್ಲಿ ನಂಬರ್ ಆಫ್ ಹಾರ್ಟ್ಸ್, ಪ್ರಾಬಬಲಿ ಐ ಡೋಂಟ್ ನೋ ವಾಟ್ ಇಟ್ ಈಸ್ ಟೆಲ್ಲಿಂಗ್ ಹಿಯರ್. ಅನಿಮಲ್ ನಂಬರ್ ಆಫ್ ಹಾರ್ಟ್ಸ್ ಇಸ್ ನೆವರ್ ಅಸೈನ್ಡ್. ಓಕೆ, ಎಲ್ಲೂ ಕೆಳಗಡೆ ಅಸೈನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬರೀ ನಾನು ಹಾರ್ಟ್ಸ್ನ ತೆಗಿತೀನಿ. ಅವತ್ತು ಎಕ್ಸಾಂಪಲ್ಗೆ ಹಾಕಿದ್ದೆ ನಾನು, ಹಾರ್ಟ್ಸ್ನ ಅನಿಮಲ್ಗೆ ಆ್ಯಡ್ ಮಾಡಿದ್ರೆ ಹ್ಯೂಮನ್ ಬೀಯಿಂಗಲ್ಲೂ ಅಪ್ಲೈ ಆಗುತ್ತೆ ಅಂತ. ಸೊ ಇವಾಗ ಕನ್ಸ್ಟ್ರಕ್ಟರ್ನ ಡಿಕ್ಲೇರ್ ಮಾಡಬೇಕು. ಈ ಇನ್ಷಿಯಲೈಸ್ ಬಾಡಿ ಪಾರ್ಟ್ ಇದೆಯಲ್ಲ, ಇದನ್ನ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂಸ್ ಹಾಕ್ತಾ ಇಲ್ಲ, ಇವಾಗ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಹಾಕ್ತಾ ಇದೀವಿ. ಆವಾಗ ನಾವು ಏನು ಮಾಡಬೇಕಾಗುತ್ತೆ ನೋಡ್ತಾ ಬನ್ನಿ. ಕನ್ಸ್ಟ್ರಕ್ಟರ್ದು ನೇಮ್ ಏನಿರುತ್ತೆ, ಈ ಕ್ಲಾಸ್ ನೇಮ್ ಏನಿರುತ್ತೆ ಅದೇ ನೇಮ್ ಕನ್ಸ್ಟ್ರಕ್ಟರ್ಗೆ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ, ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್. ಹಾಗಾಗಿ 3 ಇಂಟೀಜರ್ ಪ್ಯಾರಾಮೀಟರ್ಸ್. ಓಕೆ, ಇಂಟ್ ಐಸ್, ಇಂಟ್ ಲೆಗ್, ಇಂಟ್ ಮೌತ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ಹೀಗೆ ಕಳಿಸಿರೋ ಅಂಥ ವ್ಯಾಲ್ಯೂ ಎಲ್ಲಿ ನಾವು ಹಾಕ್ತಾ ಇದ್ದೀವಿ ಅಂತಂದ್ರೆ, ನಂಬರ್ ಆಫ್ ಐಸ್ಗೆ ಹಾಕ್ತಾ ಇದ್ದೀವಿ. ನಂಬರ್ ಆಫ್ ಐಸ್ ಇಸ್ ಈಕ್ವಲ್ ಟು ಇ. ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಲೆಗ್ಸ್ ಇಸ್ ಈಕ್ವಲ್ ಟು ಎಲ್. ನಂಬರ್ ಆಫ್ ಮೌತ್ ಇಸ್ ಈಕ್ವಲ್ ಟು ಎಂ. ಓಕೆನಾ? ಸಿ ಇಲ್ಲಿ ನೋಡ್ತಾ ಬನ್ನಿ. ಈ ರೀತಿ ನಾನೇನು ಮಾಡಿದ್ದಾಯ್ತು, ಕನ್ಸ್ಟ್ರಕ್ಟರ್ನ ಡಿಫೈನ್ ಮಾಡಿದ್ದಾಯ್ತು. ಕನ್ಸ್ಟ್ರಕ್ಟರ್ದು ನೇಮ್ ಏನಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕ್ಲಾಸ್ ನೇಮ್ ಏನಿರುತ್ತೆ ಅದೇ ನೇಮ್. ಕನ್ಸ್ಟ್ರಕ್ಟರ್ಗೆ ಯಾವುದೇ ರೀತಿ ರಿಟರ್ನ್ ಟೈಪ್ ಇರಲ್ಲ. ಸಿ ನೋಡ್ತಾ ಬನ್ನಿ, ಈ ಫಂಕ್ಷನ್ಗಾದ್ರೆ ವಾಯ್ಡ್, ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂತ ರಿಟರ್ನ್ ಟೈಪ್ ಇರುತ್ತೆ ನಾರ್ಮಲ್ ಫಂಕ್ಷನ್ಗೆ. ಬಟ್ ಕನ್ಸ್ಟ್ರಕ್ಟರ್ಗೆ ಇದು ಸಹ ಮೆಂಬರ್ ಫಂಕ್ಷನ್ ಆಗಿದ್ರು ಯಾವುದೇ ರೀತಿ ರಿಟರ್ನ್ ಟೈಪ್ ಇರಲ್ಲ, ಬಟ್ ಪ್ಯಾರಾಮೀಟರ್ಸ್ ತಗೊಳುತ್ತೆ. ಏನು ತಗೊಳುತ್ತೆ ಇದು? ಪ್ಯಾರಾಮೀಟರ್ಸ್ನ ತಗೊಳುತ್ತೆ. ಇದನ್ನ ಯಾವ ರೀತಿ ಕಾಲ್ ಮಾಡಬೇಕು ನಾವು ಅನ್ನೋದು ಇಂಪಾರ್ಟೆಂಟ್. ಸಿ ಕಾಲ್ ಮಾಡಬೇಕಾದ್ರೆ ಸಪರೇಟ್ ಆಗಿ ಏನು ಕಾಲ್ ಮಾಡಬೇಕಾಗಿಲ್ಲ. ಇಲ್ಲಿ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೀವಲ್ಲ, ನೋಡ್ತಾ ಬನ್ನಿ, ಇಲ್ಲಿ ಬ್ರಾಕೆಟ್ ಅಲ್ಲಿ ನಾವು ಖಾಲಿ ಬಿಡ್ತಾ ಇದ್ವಿ, ಇವಾಗ ಏನ್ ಮಾಡ್ತಾ ಇದೀವಿ ನಾವು. ಸೊ ಕ್ಯಾಟ್ ಅಂತ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಯಾವ ಪ್ರಾಪರ್ಟಿ ಇದೆ ನೋಡ್ತಾ ಬರಬೇಕು. ಐಸು, ಲೆಗ್ಗು, ಮೌತ್. ಓಕೆ, ಐಸ್ ಎಷ್ಟಿದೆ? 2 ಇದೆ. ಲೆಗ್ ಎಷ್ಟಿದೆ? 4 ಇದೆ. ಮೌತ್ ಎಷ್ಟಿದೆಯಪ್ಪ? 1 ಇದೆ. ಸಿ ನೋಡ್ತಾ ಬನ್ನಿ, ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ, ವಿ ಕ್ಯಾನ್ ಏಬಲ್ ಟು ಪಾಸ್ ದಿ ವ್ಯಾಲ್ಯೂಸ್. ಓಕೆ, ಡಸ್ ನಾಟ್ ಕನ್ಸ್ಟ್ರಕ್ಟ್ ವಾಟ್ ಇಲ್ಲೇನು ಹೇಳ್ತಾ, ಅನಿಮಲ್ ಡಸ್ ನಾಟ್ ಕಂಟೈನ್ ಎ ಕನ್ಸ್ಟ್ರಕ್ಟರ್ ದಟ್ ಟೇಕ್ಸ್ 3 ಆರ್ಗ್ಯುಮೆಂಟ್ಸ್. 3 ಆರ್ಗ್ಯುಮೆಂಟ್ಸ್ ಇಲ್ಲದೆ ಇರೋಂಥ ಕನ್ಸ್ಟ್ರಕ್ಟರ್ ಇಲ್ಲ. ಆ್ಯಕ್ಚುಲಿ ಇಲ್ಲಿದೆ. ಒಂದು ಕೆಲಸ ಮಾಡೋಣ, ಇದನ್ನ ಬಿಲ್ಡ್ ಮಾಡೋಣ. ಬಿಲ್ಡ್ ಮಾಡಿದಾಗ ದಿ ಥಿಂಗ್ಸ್ ಮೈಟ್ ಬಿ ಕ್ಲಿಯರ್. ಓಕೆ, ಸ್ಟಿಲ್ ಇಟ್ ಈಸ್ ಟೆಲ್ಲಿಂಗ್ ದಟ್ ಯಾವುದೇ ರೀತಿ ಮ್ಯಾಚಿಂಗ್ ಇಲ್ಲ, 3 ಆರ್ಗ್ಯುಮೆಂಟ್ಸ್ ತಗೊಳ್ಳೋದು ಅಂತ ಹೇಳ್ತಾ ಇದೆ. ನೋಡೋಣ. ಹ್ಯೂಮನ್ ಬೀಯಿಂಗ್ ಡಾಟ್ ಸಿ ಎಸ್. ಸಿ ಒಂದು ಕೆಲಸ ಮಾಡೋಣ, ಈ ಕ್ಲಾಸ್ ಹೆಸರು ಏನಿದೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಇದೆ, ಅದರೊಳಗಡೆ ಅನಿಮಲ್ ಕ್ಲಾಸ್ ಹಾಕೊಂಡಿದ್ವಿ ನಾವು. ಬೆಟರ್ ವಾಟ್ ವಿ ನೀಡ್ ಟು ಡೂ, ಈ ಕಾನ್ಸೆಪ್ಟ್ನ ಇದರಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ ಇದನ್ನ ನಾನು ಏನು ಮಾಡ್ತೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಪಿ. ಇದನ್ನ ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ಕಾಪಿ ಮಾಡ್ಕೊಂಡು ಒಂದು ನೋಟ್ ಪ್ಯಾಡಲ್ಲಿ ಹಾಕ್ಕೊಂತೀನಿ ಫಾರ್ ಟೆಂಪರರಿ ಪರ್ಪಸ್. ಓಕೆ, ನೋಟ್ ಪ್ಯಾಡಲ್ಲಿ ಹಾಕೊಂಡಿದ್ದೀನಿ. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಡಿಲೀಟ್. ಹೊಸದಾಗಿ ಮತ್ತೊಂದು ಕ್ಲಾಸ್ ಆ್ಯಡ್ ಮಾಡೋಣ. ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ
ನಾಟ್ ದಟ್ ಮಚ್ ರಿಸ್ಕಿ ಇಯರ್. ಏನೋ ಹೊಸ ಕ್ಲಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಹೊಸ ಕ್ಲಾಸ್ ಆ್ಯಡ್ ಮಾಡಬೇಕಾದ್ರೆ ವಾಟ್ ನಾನು ಅದಕ್ಕೆ ನೇಮ್ ಕೊಡ್ತೀನಿ. ಏನಂತ ಕೊಡ್ತೀನಿ? ಅನಿಮಲ್ ಅಂತ ಕೊಡ್ತೀನಿ. ಸೊ ಅನಿಮಲ್ ಅನ್ನೋ ಕ್ಲಾಸ್ ಆಯಿತು. ಸೊ ಇವಾಗ ಇಲ್ಲಿ ನಾನು ಏನು ಕಾಪಿ ಮಾಡ್ಕೊಂಡಿದ್ದೆ ಈ ಕೋಡ್ನ ನಾನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ದಟ್ಸ್ ಇಟ್, ನಥಿಂಗ್ ಮೋರ್ ದ್ಯಾನ್ ದಟ್. ಗೆಟಿಂಗ್? ಸೊ ಸೇವ್ ಮಾಡಿ. ಪ್ರಾಬಬಲಿ ಇನ್ನೂ ಎರರ್ ಇದೆ, ಲೆಟ್ ಸಿ. ಬಿಲ್ಡ್ ಮಾಡೋಣ. Does not contain a constructor that takes 3 arguments. What is happening here? ಸೊ ಇಲ್ಲೇನು ಹೇಳ್ತಾ ಇದೆಯಪ್ಪ ಅಂದರೆ 3 ಆರ್ಗ್ಯುಮೆಂಟ್ಸ್ ಇರೋಂಥ ವಾಟ್ ಕನ್ಸ್ಟ್ರಕ್ಟರ್ ಇಲ್ಲ ಅಂತ. ಸಿ ನಾನು ಇಲ್ಲಿ ಏನಿದೆಯಪ್ಪ ಅಂತಂದರೆ ವಾಟ್ ಈಸ್ ದಿಸ್, ವಾಟ್ ಆ್ಯಕ್ಚುಲಿ ಈ ಫಂಕ್ಷನ್ಗೆ ಆಕ್ಸೆಸ್ ಸ್ಪೆಸಿಫೈಯರ್ ಹಾಕಿಲ್ಲ ನಾನು. ಇಲ್ಲಿ ಇದನ್ನು ಏನು ಹಾಕಿಲ್ಲ ಅಂದರೆ ಇಂಟರ್ನಲ್ ಅಂತ ಏನಾಗಿರುತ್ತೆ ಆಕ್ಸೆಸ್ ಸ್ಪೆಸಿಫೈಯರ್ ಇರುತ್ತೆ. ಇವಾಗ ಪಬ್ಲಿಕ್ ಹಾಕ್ಕೊಂಡಿದ್ದೀನಿ ನಾನು. ಸೇವ್ ಮಾಡ್ಕೊಳ್ಳಿ. ಪಬ್ಲಿಕ್ ಹಾಕ್ಕೊಂಡು ಇಲ್ಲಿ ನಾವು ನೋಡ್ತಾ ಹೋಗ್ತೀನಿ. ಪಬ್ಲಿಕ್ ಹಾಕಿದ್ಮೇಲೆ ವೆದರ್ ಇಟ್ ವಿಲ್ ವರ್ಕ್. ಎಸ್, ನೌ ದಿ ಥಿಂಗ್ಸ್ ಆರ್ ವರ್ಕಿಂಗ್ ಫೈನ್. ಇಲ್ಲಿ ನೋಡ್ತಾ ಬನ್ನಿ. ಅನಿಮಲ್ ಅನ್ನೋದೇನಪ್ಪ? ಕ್ಲಾಸು. ಇದರಲ್ಲಿರೋ ಡೇಟಾ ಮೆಂಬರ್ಸ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೇ ಇನಿಷಿಯಲೈಸ್ ಮಾಡೋದಕ್ಕೆ ನಾವು ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಟರ್ ದಟ್ ಈಸ್ ನಥಿಂಗ್ ಬಟ್ ಎ ಮೆಂಬರ್ ಫಂಕ್ಷನ್. ಏನದು? ಕನ್ಸ್ಟ್ರಕ್ಟರ್ ಅನ್ನೋದು ಮೆಂಬರ್ ಫಂಕ್ಷನ್. ಅದ್ರ ನೇಮ್ ಏನಿರುತ್ತೆ, ಕ್ಲಾಸ್ ನೇಮ್ ಏನಿರುತ್ತೋ ಅದೇ ಇರುತ್ತೆ. ರಿಟರ್ನ್ ಟೈಪ್ ಏನೂ ಇರಲ್ಲ, ಬಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇದೆ. ಇಲ್ಲಿ ಇರೋದನ್ನ ಇಲ್ಲಿ ಹೊರಗಡೆ ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ನೀಡ್ ಟು ಮೇಕ್ ಇಟ್ ಆಸ್ ಪಬ್ಲಿಕ್. ಓಕೆನಾ? ಸೊ ನೆಕ್ಸ್ಟ್ ಇದಾದಮೇಲೆ ಮತ್ತೇನು ಮಾಡ್ತಾ ಇದ್ದೀವಿ ನಾವು? ಇಲ್ಲಿ 3 ಪ್ಯಾರಾಮೀಟರ್ಸ್ ತೊಗೊಂಡು ಆ ಪ್ಯಾರಾಮೀಟರ್ಸಿಂದ ನಾವೇನು ಮಾಡ್ತಾ ಇದ್ದೀವಿ? ಡೇಟಾ ಮೆಂಬರ್ಸ್ಗೆ ಇನ್ಶಿಯಲೈಸ್ ಮಾಡ್ತಾ ಇದ್ದೀವಿ. ಲುಕ್ ಅಟ್ ಹಿಯರ್, ವಿ ಆರ್ ಡೂಯಿಂಗ್ ದಟ್. ಇಲ್ಲಿ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ನ ನಾವು ಯೂಸ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಇಲ್ಲಿ ನಾನು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಇದನ್ನು ನಾನು ರನ್ ಮಾಡ್ತೀನಿ. ಸಿ ನೋಡ್ತಾ ಬನ್ನಿ. ಈ ಕ್ಯಾಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೇ ಏನಾಗುತ್ತಪ್ಪ ಅಂತ ಅಂದರೆ ನಂಬರ್ ಆಫ್ ಐಸ್, ನಂಬರ್ ಆಫ್ ಮೌತ್ ಮತ್ತು ನಂಬರ್ ಆಫ್ ಲೆಗ್ಸ್ಗೆ ವ್ಯಾಲ್ಯೂಸು ಆಟೋಮೆಟಿಕಲಿ ಏನಾಗುತ್ತೆ? ಇನ್ಶಿಯಲೈಸ್ ಆಗುತ್ತೆ. ನೋಡ್ಬೋದು ಇವಾಗ ಕ್ಯಾಟಲ್ಲಿ ಏನಿದೆ ಅಂತ ನೋಡ್ತಾ ಬಂದರೆ ಐ ಆಮ್ ಗೋಯಿಂಗ್ ಟು ಜಸ್ಟ್ ಮ್ಯಾಕ್ಸಿಮೈಸ್ ದಿ ಕಂಟೆಂಟ್. ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್. ಓಕೆನಾ? ಸೊ ಸರ್ ಇದು ಯಾವ ರೀತಿ ವರ್ಕ್ ಆಯಿತು ಅಂತ ನೀವು ಕೇಳ್ಬೋದು. ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ನಾನು ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬ್ರೇಕ್ ಪಾಯಿಂಟ್ ಇಡ್ತೀನಿ. ಇಲ್ಲಿ ಕನ್ಸ್ಟ್ರಕ್ಟರ್ಗೆ ಬ್ರೇಕ್ ಪಾಯಿಂಟ್ ಇಡ್ತೀನಿ. ಓಕೆ, ಸೊ ಕನ್ಸ್ಟ್ರಕ್ಟರ್ಗೆ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಷನ್ಗೆ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ನಾವೇನು ಮಾಡೋಣಪ್ಪ ಅಂತಂದರೆ ವಿ ಯೂಸ್ ಟು ವಾಟ್ ರನ್. ಸೊ be online. ಸಿ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ಆಬ್ಜೆಕ್ಟ್ ಕ್ರಿಯೇಷನ್ಗೆ. ನೆಕ್ಸ್ಟ್ ಅದಾದಮೇಲೆ ವಾಟ್ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ನಾನು ಕನ್ಸ್ಟ್ರಕ್ಟರ್ಗೆ. ಇವಾಗ ಮತ್ತೆ ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಷನ್ ಮೈನ್ ಪ್ರೋಗ್ರಾಮಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಾ ಇದ್ದಾಗೆ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ನೋಡ್ಬೋದು ಕಂಟ್ರೋಲು ಇಲ್ಲಿಗೆ ಬಂದಿದೆ. ಇಲ್ಲಿಗೆ ನಾನು ಈಗೇನು ಪಾಸ್ ಮಾಡಿದ್ದೀನಿ ನೋಡ್ತಾ ಬನ್ನಿ. ಹೀಗೆ ಐಸ್ 2 ಇದೆ, ಲೆಗ್ಸ್ 4 ಇದೆ, ನೆಕ್ಸ್ಟ್ ಅದಾದಮೇಲೆ ಮೌತ್ 1 ಇದೆ. ಸೊ ಇವಾಗ ಏನಾಗ್ತಾ ಇದೆ? ನಂಬರ್ ಆಫ್ ಐಸು, ನಂಬರ್ ಆಫ್ ಲೆಗ್ಸು, ನಂಬರ್ ಆಫ್ ಮೌತ್ ಏನಾಗ್ತಾ ಇದೆ? ಕಾಪಿ ಆಗ್ತಾ ಇದೆ. ನೋಡಿ ಒಂದೊಂದೇ ಏನಾಯಿತು? ಕಾಪಿ ಆಯಿತು. ದಿಸ್ ಈಸ್ ಹೌ ದಿ ಕನ್ಸ್ಟ್ರಕ್ಟರ್ ಈಸ್ ಗೋಯಿಂಗ್ ಟು ವರ್ಕ್. ಈ ಥರ ಏನಾಗುತ್ತಪ್ಪ ಅಂತಂದರೆ ಕನ್ಸ್ಟ್ರಕ್ಟರು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಕನ್ಸ್ಟ್ರಕ್ಟರ್ ಬಗ್ಗೆ ಏನೇನೋ ನಾವು ವಾಟ್ ಪಾಯಿಂಟ್ಸ್ನ ಲಿಸ್ಟ್ ಔಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ವಾಟ್ ಆರ್ ದಿ ಪಾಯಿಂಟ್ಸ್ ವಿ ನೀಡ್ ಟು ಲಿಸ್ಟ್ ಔಟ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಟರ್ಸ್ ಅಂತ ನೋಡ್ತಾ ಬಂದರೆ, ಸೊ ಲೆಟ್ ಕಮ್ ಹಿಯರ್. ಒಂದಿಷ್ಟು ನಾವು ಬೋರ್ಡ್ ವರ್ಕ್ ಮಾಡ್ಕೊಳ್ಳೋಣಂತೆ. ಸೊ ಫಾರ್ ದಟ್ ವಾಟ್ ವಿ ಯೂಸ್ ಟು ಡೂ, ವಿ ಯೂಸ್ ಟು ಶೇರ್ ದಿ ಕಂಟೆಂಟ್ ಹಿಯರ್. ನಾನು ವೈಟ್ ಬೋರ್ಡ್ನ ಶೇರ್ ಮಾಡ್ತೀನಿ. ಬಿ ಆನ್ಲೈನ್, ಜಸ್ಟ್ ಶೇರಿಂಗ್ ದಿ ಥಿಂಗ್ಸ್. ವೈಟ್ ಬೋರ್ಡ್ ಇಲ್ಲಿ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಬನ್ನಿ. ಕನ್ಸ್ಟ್ರಕ್ಟರ್ ಅಂದರೆ ಏನಾಗಾದರೆ ನೋಡಿದ್ದೀವಿ. ಇವಾಗ ಕನ್ಸ್ಟ್ರಕ್ಟರ್ ಅಂದರೆ
what actually constructor is a special member functions ಅಂತ. ಅಂದರೆ ಇದರ ಅರ್ಥ ಏನು, ನಾರ್ಮಲ್ ಮೆಂಬರ್ ಫಂಕ್ಷನ್ಸ್ ಇರುತ್ತೆ, ಇದನ್ನ ಸ್ಪೆಷಲ್ ಅಂತ ಏನಕ್ಕೆ ಕರಿತಾ ಇದ್ದೀವಿ ಅಂತ ಅಂದರೆ ಇದ್ರ ನೇಮ್ ಬಂದ್ಬಿಟ್ಟು ಕನ್ಸ್ಟ್ರಕ್ಟರ್ ನೇಮು ಸೇಮ್ ಆಸ್ ಕ್ಲಾಸ್ ನೇಮ್ ಏನಿರುತ್ತೆ ಅದೇ ನೇಮ್ ಇರುತ್ತೆ. ಓಕೆ, ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ನಾವು ಡಿಸ್ಕಸ್ ಮಾಡಬೇಕು ಅಂತ ಅಂದರೆ, ಸೊ ಕನ್ಸ್ಟ್ರಕ್ಟರ್ದು ರಿಟರ್ನ್ ಟೈಪ್ ಏನು ಅನ್ನೋದು ನೋಡಬೇಕು. ಏನಾದರೂ ರಿಟರ್ನ್ ಮಾಡುತ್ತಾ ನಾರ್ಮಲ್ ಫಂಕ್ಷನ್ ಥರ? ನೋ ರಿಟರ್ನ್ ಟೈಪ್. ಅರ್ಥ ಮಾಡ್ಕೋಬೇಕು, ರಿಟರ್ನ್ ಟೈಪ್ ಏನಿರಲ್ಲ. ಓಕೆ, ವೆದರ್ ಕನ್ಸ್ಟ್ರಕ್ಟರ್ ವಿಲ್ ಟೇಕ್ ಪ್ಯಾರಾಮೀಟರ್ಸ್ ತಗೊಳುತ್ತಾ ಕನ್ಸ್ಟ್ರಕ್ಟರ್ ಅಂತ ನಾವು ನೋಡ್ತೀವಿ. ಎಸ್, ಪ್ಯಾರಾಮೀಟರ್ಸ್ ತಗೊಳುತ್ತೆ. ಸೊ ಪ್ಯಾರಾಮೀಟರ್ಸ್ ಇಲ್ದಲೇ ಇರೋವಂಥ ಕನ್ಸ್ಟ್ರಕ್ಟರ್ ಇರುತ್ತಾ? ಎಸ್, ಇರ್ಬೋದು. ಎಸ್, ಅದಕ್ಕೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಓಕೆನಾ, ಇದನ್ನು ಚಾನ್ಸಸ್ ಇದೆ. ಪ್ಯಾರಾಮೀಟರ್ಸ್ ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ನಾವು ತೆಗಿಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ, ಪ್ಯಾರಾಮೀಟರ್ಸ್ ಆಯಿತು ಮತ್ತು ರಿಟರ್ನ್ ಟೈಪ್ ಆಯಿತು. ಸೊ ಇದಾದ್ಮೇಲೆ ಕನ್ಸ್ಟ್ರಕ್ಟರ್ದು ಯಾವಾಗ ಕಾಲ್ ಆಗುತ್ತೆ ಇದು? ವೆನ್ ಇಟ್ ಈಸ್ ಗೋಯಿಂಗ್ ಟು ಕಾಲ್? ಡ್ಯೂರಿಂಗ್ ಆಬ್ಜೆಕ್ಟ್ ಕ್ರಿಯೇಷನ್. ಸೊ ನಾವು ಏನಾದರೂ ಕಾಲ್ ಮಾಡಬೇಕಾ? ಎಕ್ಸ್ಪ್ಲಿಸಿಟ್ ಅಂದರೆ ನಾವು ಕಾಲ್ ಮಾಡಬೇಕಾಗುತ್ತಾ? ಇಲ್ಲ, ನೋ ನೀಡೆಡ್. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೇ ಏನಾಗುತ್ತೆ, ಆಟೋಮೆಟಿಕಲಿ ಕಾಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಕನ್ಸ್ಟ್ರಕ್ಟರ್ಸ್. ಹಾಗಾದರೆ ಪರ್ಪಸ್ ಏನಂತ ಹೇಳ್ತೀರಾ ಕನ್ಸ್ಟ್ರಕ್ಟರ್ದು? ಇಷ್ಟೆಲ್ಲ ಹೇಳಬೇಕು. ವಾಟ್ ಯು ಮೀನ್ ಬೈ ಕನ್ಸ್ಟ್ರಕ್ಟರ್ ಅಂದರೆ, ಕನ್ಸ್ಟ್ರಕ್ಟರ್ ಈಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್. ದಿ ನೇಮ್ ಆಫ್ ದಿ ಕನ್ಸ್ಟ್ರಕ್ಟರ್ ಈಸ್ ಸೇಮ್ ಆಸ್ ಕ್ಲಾಸ್ ನೇಮ್. It is not going to return anything. It may take parameters. Okay, when it is going to call during object creation, then what's the purpose? Purpose is to initialize ಅಂದ್ರೆ ವ್ಯಾಲ್ಯೂಸ್ ಆಗ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲೇ. initialize the data members during object creation. This is what the purpose. ಅರ್ಥ ಆಗ್ತಿದೆಯಾ? ಸೊ ಇಷ್ಟನ್ನು ನಾವೇನಂತ ಹೇಳ್ಬೋದು, ಕನ್ಸ್ಟ್ರಕ್ಟರ್ಸ್ ಅಂತ ಹೇಳ್ಬೋದು. ಇದೇ ರೀತಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಶೇರ್ ದಿ ಕೋಡ್ ಅಗೈನ್. ಮತ್ತೆ ಕೋಡ್ನ ನಾನು ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಬಿ ಆನ್ಲೈನ್. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಬ್ಲ್ಯಾಕ್ ಸ್ಕ್ರೀನ್ ಕ್ಲೋಸ್ ಆಗಲಿ. ಸಿ, ಇಲ್ಲಿ ಕನ್ಸ್ಟ್ರಕ್ಟರ್ಸ್ ಪ್ಯಾರಾಮೀಟರ್ಸ್ ತಗೊಳ್ಳಲ್ಲ ಅಂತ ಹೇಳಿದೆ. ಆ ಥರ ಕನ್ಸ್ಟ್ರಕ್ಟರ್ಸ್ ಬೇಕಾದ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಪಬ್ಲಿಕ್ ಅನಿಮಲ್, ನೋ ಪ್ಯಾರಾಮೀಟರ್ಸ್, ಏನು ಇಲ್ಲದೆ ಇರೋದು. ಹಂಗಾದ್ರೆ ನಂಬರ್ ಆಫ್ ಐಸು, ನಂಬರ್ ಆಫ್ ಲೆಗ್ಸು, ನಂಬರ್ ಆಫ್ ಮೌತ್, ಇದಕ್ಕೇನಾದರೂ ವ್ಯಾಲ್ಯೂಸ್ ಹಾಕ್ಕೊಳ್ತೀರಾ? ಹಾಕ್ಕೊಳ್ಳಿ. ಇಲ್ಲಿ ಪ್ಯಾರಾಮೀಟರ್ಸ್ ಇಲ್ಲ ಅಂದರೆ ಏನು ಹಾಕ್ತೀರಾ? ನಿಮಗೆ ಡಿಫಾಲ್ಟ್ ಆಗಿ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಇದನ್ನು ನಾವೇನಂತ ಕರಿತೀವಿ, ವಿತೌಟ್ ಪ್ಯಾರಾಮೀಟರ್ ಇರೋದನ್ನ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಇದನ್ನ ವಿತ್ ಪ್ಯಾರಾಮೀಟರ್ಸ್ ಇರೋದನ್ನ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ರೀತಿ ಪ್ಯಾರಾಮೀಟರ್ಸ್ ಇಲ್ಲ ಅಂದರೆ ನೀವೇನು ಹಾಕೋಬೋದಪ್ಪ ಅಂತಂದರೆ, ಏನು ಬೇಡ, 0 0 ಹಾಕ್ಕೊಂತೀನಿ ನಾನು. ಪ್ಯಾರಾಮೀಟರ್ಸ್ ಕಳಿಸಿಲ್ಲ ಅಂತ ಅಂದರೆ 0 ಲೆಗ್ಸು, 0 ಮೌತು, 0 ಐಸ್ ಇರಲಿ ಅಂತ ಅಂದರೆ ಓಕೆ ಹಾಕೋಬೋದು. ಸೊ ಇಲ್ಲಿ ಏನಾಗಿದೆ, ಅನಿಮಲ್ ವಿತ್ ಏನಿಲ್ಲ ಪ್ಯಾರಾಮೀಟರ್ಸ್ ಇಲ್ಲ, ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರು. ನೆಕ್ಸ್ಟು ದಿಸ್ ಈಸ್ ವಾಟ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಇದನ್ನು ಸೇವ್ ಮಾಡಿ. ಇಲ್ಲಿ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಇವಾಗ ಕ್ಯಾಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದೇ ರೀತಿ ಕೆನ್ ವಿ ಕ್ರಿಯೇಟ್ ಡಾಗ್ ಮಾಡಿ? ಯಾರು ಬೇಡ ಅಂದರು, ಡಾಗ್ ಈಸ್ ಆಲ್ಸೋ ಅನಿಮಲ್. ಸೊ ಕ್ಲಾಸ್ ಇಟ್ಕೊಂಡು ಎಷ್ಟು ಬೇಕಾದರೂ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಡಾಗ್ ಈಸ್ ಈಕ್ವಲ್ ಟು ನ್ಯೂ ಅನಿಮಲ್. ಇಲ್ಲಿ ಯಾವುದೇ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತಾ ಇಲ್ಲ. ಹಾಗಾದರೆ ಡಾಗಿಗೆ ವ್ಯಾಲ್ಯೂಸ್ ಹಾಕ್ಬೇಕಪ್ಪ ಅಂದರೆ ಯಾವುದ್ರ ಮುಖಾಂತರ ಹಾಕ್ತೀರಾ? ಡಾಗ್ ಡಾಟ್ ಇನ್ಶಲೈಸ್ ಬಾಡಿ ಪಾರ್ಟ್ಸ್. ಇದು ಫಂಕ್ಷನ್, ಇದು ಮೆಂಬರ್ ಫಂಕ್ಷನ್. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ವ್ಯಾಲ್ಯೂಸ್ ಹಾಕಿರೋದು ಯಾವುದ್ರ ಮುಖಾಂತರ ಹಾಕಿದ್ವಿ? ಕನ್ಸ್ಟ್ರಕ್ಟರ್ ಮುಖಾಂತರ ಹಾಕಿದ್ವಿ. ಗೆಟಿಂಗ್? ಸೊ ಇವಾಗ ಕ್ಯಾಟು ಡಾಗು ಎರಡೂ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ನೋಡ್ತಾ ಬರೋಣ. ನಾನು ರನ್ ಮಾಡ್ತೀನಿ.
ಸಿ ನೋಡ್ತಾ ಬನ್ನಿ, ಇಲ್ಲಿ ಕ್ಯಾಟ್ದು ಏನಾಗಿದೆ, ಆಬ್ಜೆಕ್ಟ್ ಕ್ರಿಯೇಷನ್ಗೆ ಇಟ್ಟಾಗಿದೆ. ದಿಸ್ ಈಸ್ ವಾಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅವರ್ ಪ್ರೋಗ್ರಾಮ್. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ನೋಡ್ತಾ ಬನ್ನಿ, ಈ ಕನ್ಸ್ಟ್ರಕ್ಟರ್ ಏನಾಗಿದೆ, ಕಾಲ್ ಆಗಿದೆ. ಇದಾದ್ಮೇಲೆ ನಾನು ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ಗೆ. ಅದಾದ್ಮೇಲೆ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ಗೂ ಕನ್ಸ್ಟ್ರಕ್ಟರ್ ಇಟ್ಟಿರ್ತೀನಿ. ಬೆಟರ್ ಇಲ್ಲಿ ಇಟ್ಟರೆ ನಾವು ಏನು ಮಾಡಬೇಕಾಗುತ್ತೆ, ಮತ್ತು ಆ ಕಡೆ ಈ ಕಡೆ ಶಫಲ್ ಆಗಬೇಕಾಗತ್ತೆ. ಇಲ್ಲೇನು ಬೇಡ. ಸೊ ಬನ್ನಿ ಇವಾಗ ಏನಾಗುತ್ತೆ ಅಂತ ನೋಡ್ತಾ ಬರೋಣ. ಕ್ಯಾಟ್ದು ನಾವು ಪಾಸ್ ಮಾಡಿರೋಂಥ ವ್ಯಾಲ್ಯೂಸ್ ಏನಾಗ್ತಾ ಇದೆ, ಯೂಸ್ ಮಾಡಿಕೊಂಡು ಇನ್ಶಿಯಲೈಸ್ ಆಗ್ತಾ ಇದೆ. ಇನ್ಶಿಯಲೈಸ್ ಆಗಿದೆಯಾ? ಎಸ್, ಕ್ಯಾಟ್ ಈಸ್ ರೆಡಿ. ಪ್ರಿಂಟ್ ಬಾಡಿ ಪಾರ್ಟ್ಸ್, ಕ್ಯಾಟ್ದು ಬಾಡಿ ಪಾರ್ಟ್ಸ್ ರೆಡಿ ಆಯಿತು. ಡಾಗ್ದು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬಟ್ ನಾಟ್ ಪಾಸಿಂಗ್ ಎನಿ ವ್ಯಾಲ್ಯೂಸ್. ಬನ್ನಿ ಇವಾಗ ನೋಡಿ, ಯಾವ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತಾ ಇದೆ, ನಾವು ಯಾವುದು ಪಾಸ್ ಮಾಡಲಿಲ್ಲ ಅಂದರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಏನಾಗುತ್ತೆ, ಕಾಲ್ ಆಗುತ್ತೆ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗ್ತಾ ಇದೆ. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಾಗ್ ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಾ ಬನ್ನಿ, ಡಾಗ್ ಒಳಗಡೆ ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್ ಏನಿದೆ, ವಾಟ್ ನಥಿಂಗ್, 0 ಇಟ್ಟಿದ್ದೀವಿ. ಸೊ ಇದಾದ್ಮೇಲೆ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್ ಮುಖಾಂತರ ನಾವೇನು ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಕಾಲ್ ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್. ಇಲ್ಲಿ ವಾಟ್ ಕನ್ಸೋಲ್ ವಿಂಡೋ ಬಂದಿದೆ. ಕನ್ಸೋಲ್ ವಿಂಡೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಂಟರ್ ದಿ ಬಾಡಿ ಪಾರ್ಟ್ಸ್. ಐಸ್ ಎಷ್ಟಪ್ಪ? 2, 4 ಕಾಲು, 1 ಬಾಯಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಶಿಯಲೈಸ್ ಆಗಿದೆ. ಮತ್ತೆ ನಾನು ಅದನ್ನು ಪ್ರಿಂಟ್ ಮಾಡ್ತಾ ಇಲ್ಲ. ನಾನು ಬೇಕಿದ್ರೆ ಪ್ರಿಂಟ್ ಮಾಡೋದಾದ್ರೆ ಡಾಗ್ ಡಾಟ್ ಪ್ರಿಂಟ್ ಬಾಡಿ ಪಾರ್ಟ್ಸ್ ಹಾಕಿ ಕನ್ಸೋಲ್ ರೀಡ್ ಲೈನ್. ಓಕೆ, ಈ ಥರ ನಾವೇನು ಮಾಡ್ತಾ ಇದ್ದೀವಿ, ಕನ್ಸ್ಟ್ರಕ್ಟರ್ಸ್ನ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಕ್ಲಿಯರ್? ಪ್ರಾಬಬಲಿ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಕನ್ಸ್ಟ್ರಕ್ಟರ್ಗೆ ಬೇಕಿದ್ರೆ ಪ್ಯಾರಾಮೀಟರ್ಸ್ ಹಾಕ್ಬೋದು, ಬೇಡ ಅಂದರೆ ಹಂಗೆ ಬಿಡ್ಬೋದು. ಹಂಗೆ ಬಿಟ್ಟಿರೋದನ್ನ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಯಾವಾಗ ನಾವು ಪ್ಯಾರಾಮೀಟರ್ಸ್ ಪಾಸ್ ಆಗಲ್ವೋ ಆವಾಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಏನಾಗುತ್ತೆ, ಆಟೋಮೆಟಿಕಲಿ ಕಾಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂತಂದರೆ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಪ್ರಾಪರ್ಟೀಸ್ ಅಂತ. ದಟ್ ಈಸ್ ವಾಟ್ ಪ್ರಾಪರ್ಟೀಸ್ ಇನ್ ಸಿ ಶಾರ್ಪ್ ಅಂತ ಹೇಳ್ಬೋದು. ಬಿ ಆನ್ಲೈನ್, ಐ ಆಮ್ ಗೋಯಿಂಗ್ ಟು ಸರ್ಚ್ ದಟ್ ಟಾಪಿಕ್ ಆ್ಯಂಡ್ ಓಪನ್ ಇನ್ ದಿ ಬ್ರೌಸರ್. ಸಿ ಪ್ರಾಪರ್ಟೀಸ್ ಕಾನ್ಸೆಪ್ಟ್ಸ್ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ. ವಾಟ್ ಯು ಮೀನ್ ಬೈ ಪ್ರಾಪರ್ಟೀಸ್ ಇನ್ ವಾಟ್ ಸಿ ಶಾರ್ಪ್? ಸೊ ಇಲ್ಲಿ 2 ಪ್ರಾಪರ್ಟೀಸ್ ಬರುತ್ತೆ, ಒಂದು ಗೆಟ್ ಮತ್ತು ಇನ್ನೊಂದು ಸೆಟ್. ಓಕೆ, ಗೆಟ್ ಪ್ರಾಪರ್ಟಿನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅನ್ನೋದ ಡಿಸ್ಕಸ್ ಮಾಡೋದಾದರೆ, ಸಿಂಪಲ್, ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಗೆಟ್ ಪ್ರಾಪರ್ಟಿನ ಯಾವುದಾದ್ರೂ ಡೇಟಾ ಮೆಂಬರ್ಸ್ ಇರುತ್ತಲ್ಲ ಅದರದ್ದು ವ್ಯಾಲ್ಯೂ ತಗೋಬೇಕು ಅಂದರೆ ಗೆಟ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಸೆಟ್ ಪ್ರಾಪರ್ಟಿ ಅಂತ ಅಂದರೆ, ಸೊ ಯಾವುದಾದ್ರೂ ಡೇಟಾ ಮೆಂಬರ್ಸ್ ಇರುತ್ತಲ್ಲ ಅದಕ್ಕೆ ವ್ಯಾಲ್ಯೂ ಹಾಕಬೇಕಪ್ಪ ಅಂತ ಅಂದರೆ ನಾವೇನು ಮಾಡ್ತೀವಿ, ಸೆಟ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡ್ತಾ ಬನ್ನಿ, ಒಂದು ಕ್ಲಾಸ್ ಅನ್ನೋದು ವಾಟ್ ಕ್ಲಾಸ್ ಪರ್ಸನ್ ಅಂತ ಒಂದು ಕ್ಲಾಸ್ ಇದೆ. ಇದರಲ್ಲಿ ಡೇಟಾ ಮೆಂಬರ್ ಯಾವುದಿದೆಯಪ್ಪ, ನೇಮ್ ಅಂತ ಇದೆ. ದಿಸ್ ಈಸ್ ವಾಟ್ ಪ್ರೈವೇಟ್. ಸೊ ಈ ನೇಮ್ಗೆ ನಾನು ವ್ಯಾಲ್ಯೂಸ್ ಹಾಕಬೇಕು ಅಂದರೆ 2 ಪಾಸಿಬಿಲಿಟಿ ಇದೆ. ಒಂದು ಯಾವುದು, ಕನ್ಸ್ಟ್ರಕ್ಟರ್ ಮುಖಾಂತರ ಹಾಕೋದು, ಪರ್ಸನ್ ಅಂತಾನೆ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡ್ಕೊಂಡು, ಇವಾಗ ತಾನೇ ಅನಿಮಲ್ ಅಂತ ಕ್ರಿಯೇಟ್ ಮಾಡಿದ್ವಲ್ಲ ಆ ರೀತಿ. ಇಲ್ಲ ಅಂತ ಅಂದರೆ ಇನ್ನೊಂದು ಚಾನ್ಸ್ ಇದೆ, ಯಾವುದಪ್ಪ ಅಂದರೆ ಒಂದು ಮೆಂಬರ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು, ವಿ ಕ್ಯಾನ್ ಏಬಲ್ ಟು ಪುಟ್ ದಿ ವ್ಯಾಲ್ಯೂಸ್. ಓಕೆ, ಬಟ್ ಇದ್ರ ಜೊತೆ ಮೆಂಬರ್ ಫಂಕ್ಷನ್ ಥರನೇ ವರ್ಕ್ ಮಾಡೋ ಅಂಥ ಪ್ರಾಪರ್ಟೀಸ್ ಅನ್ನೋ ಮಾಡಿಫೈಡ್ ಮೆಂಬರ್ ಫಂಕ್ಷನ್ಸ್ ಅಂತ ಹೇಳ್ಬೋದು ಇವುಗಳನ್ನ. ಸೊ ಇದೇನೋ ನೋಡ್ತಾ ಬನ್ನಿ, ಪಬ್ಲಿಕ್ ಸ್ಟ್ರಿಂಗ್ ನೇಮ್ ಅಂತ ಹೇಳ್ತಾ ಇದ್ದಾನೆ. ಪಬ್ಲಿಕ್ ಸ್ಟ್ರಿಂಗ್ ನೇಮ್ ಏನನ್ನ ರಿಟರ್ನ್ ಮಾಡುತ್ತೆ, ಇದು ನೇಮು ಸ್ಟ್ರಿಂಗ್ನ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಒಳಗಡೆ ಬಾಡಿ ಆಗ್ತಾ ಇದ್ದಾನೆ, ಏನಾಗ್ತಾ ಇದ್ದಾನೆ, ಗೆಟ್ ರಿಟರ್ನ್ ನೇಮ್ ಅಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ರಿಟರ್ನ್ ನೇಮ್ ಅಂತ. ಸೆಟ್ ನೇಮ್, ಈ ನೇಮ್ ಇರುತ್ತಲ್ಲ ಇದಕ್ಕೆ ನಾವು ಪಾಸ್ ಮಾಡುವಂಥ ವ್ಯಾಲ್ಯೂನ ಏನು ಮಾಡುತ್ತೆ, ಇದಕ್ಕೆ ಸೆಟ್ ಮಾಡುತ್ತೆ. ದಟ್ ಈಸ್ ವಾಟ್ ಗೆಟ್ ಮೆಥಡ್ ಅಂಡ್ ಸೆಟ್ ಮೆಥಡ್ ಅಂತ ಕರಿತಾ ಇದ್ದಾನೆ. ಇದೇ ಸೇಮ್ ಕಾನ್ಸೆಪ್ಟ್ನ ನಾವು ವಾಟ್ ವಿ ನೀಡ್ ಟು ಡೂ, ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್ ಫಾರ್ ಅವರ್ ಅನಿಮಲ್. ಓಕೆ, ನಾನಿವಾಗ ಐ ವಿಲ್ ಕಮ್ ಫಾರ್ ಅವರ್ ಪ್ರಾಜೆಕ್ಟಿಗೆ ಬಂದ್ಬಿಟ್ಟು ನಾನಿಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಬಿ ಆನ್ಲೈನ್, ಐ ಆಮ್ ಜಸ್ಟ್ ಓಪನಿಂಗ್ ದಿ sharing the project.
ಸಿ ಇಲ್ಲಿ ಕನ್ಸ್ಟ್ರಕ್ಟರ್ಸ್ ಯೂಸ್ ಮಾಡಿದ್ದಾಯ್ತು, ಜೊತೆಗೆ ಮೆಂಬರ್ ಫಂಕ್ಷನ್ನು ಯೂಸ್ ಮಾಡಿದ್ದಾಯ್ತು. ಇವಾಗ ಪ್ರಾಪರ್ಟೀಸ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಪ್ರಾಪರ್ಟೀಸ್ ಹೆಂಗಿರುತ್ತೆ, ಇಲ್ಲಿ ನಂಬರ್ ಆಫ್ ಐಸಿಗೆ ಮಾತ್ರ ಪ್ರಾಪರ್ಟೀಸ್ ಯೂಸ್ ಮಾಡೋಣ. ಎಲ್ಲದಕ್ಕೂ ಮಾಡ್ಬೋದು, ನಮ್ಮ ವಾಟ್ ನೀಡ್ ಏನಿದೆ ಅದಕ್ಕೆ ಮಾತ್ರ ಇಲ್ಲಿ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಏನು ಮಾಡ್ತಾ ಇದ್ದೀನಿ, ವಿ ಆರ್ ಯೂಸಿಂಗ್ ಪ್ರಾಪರ್ಟೀಸ್. ಸಿ ಪಬ್ಲಿಕ್ನ ಇದಕ್ಕೆ ಏನಕ್ಕೆ ಪಬ್ಲಿಕ್ ಮಾಡ್ತಾ ಇದ್ದೀವಿ, ಈ ಕ್ಲಾಸನ್ನು ಬಿಟ್ಟು ಬೇರೆ ಹತ್ರ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಆಕ್ಸೆಸ್ ಮಾಡಿದ್ರೆ ನಮಗೆ ಪಬ್ಲಿಕ್ ಬೇಕಾಗುತ್ತೆ. ಪಬ್ಲಿಕ್ ಏನನ್ನ ರಿಟರ್ನ್ ಮಾಡುತ್ತೆ, ಇಂಟೀಜರ್ನ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಐಸ್ ಅಂತ ಇದೆ, ನಾನೇನು ಮಾಡ್ತಾ ಇದ್ದೀನಿ, ಇದನ್ನ ಕ್ಯಾಪ್ಸಲ್ಲಿ ಕೊಡ್ತೀನಿ ನಮ್ಮ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗಷ್ಟೇ. ಸಿಂಟ್ಯಾಕ್ಸ್ ನೋಡ್ಕೋಣ ಇಲ್ಲಿ ಇನ್ನೊಂದ್ಸರಿ. ನಾನು ಸಿಂಟ್ಯಾಕ್ಸ್ ನೋಡ್ತೀನಿ, ಇದು ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ. ಸಿ ಇಲ್ಲಿ ಯಾವುದೇ ರೀತಿ ಫಂಕ್ಷನ್ಗೆ ಇರೋ ಥರ ಪ್ಯಾರಾಂಥಸಿಸ್ ಇರಲ್ಲ. ಸೊ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇದ್ರ ಒಳಗಡೆ ಏನಿರುತ್ತಪ್ಪ, ಗೆಟ್. ಮತ್ತೆ ಗೆಟ್ ಅಂತ ಅಂದ್ರೆ ಏನ್ ಮಾಡಬೇಕು, ಗೆಟ್ ಅಂದ್ರೆ ತಗೊಳ್ಳೋದು. ರಿಟರ್ನ್ ಏನ್ ರಿಟರ್ನ್ ಮಾಡುತ್ತೆ, ಇದು ನಂಬರ್ ಆಫ್ ಐಸ್. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್. ಏನೇನು ಸೆಟ್ ಮಾಡುತ್ತೆ, ನಂಬರ್ ಆಫ್ ಐಸ್ಗೆ ನಾನು ಕಳಿಸಿರುವಂಥ ವ್ಯಾಲ್ಯೂನ ಸೆಟ್ ಮಾಡುತ್ತೆ. ನಂಬರ್ ಆಫ್ ಐಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಓಕೆನಾ. ಓಕೆ, ದಿಸ್ ಈಸ್ ವಾಟ್ ಗೆಟ್ ಅಂಡ್ ಸೆಟ್. ಸೊ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಐ ಕ್ಯಾನ್ ಏಬಲ್ ಟು ಯೂಸ್ ನಂಬರ್ ಆಫ್ ಐಸ್. ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಐ ವಿಲ್ ಶೋ ಟು ಯು ಗೈಸ್. ಸಿ ನೋಡ್ತಾ ಬನ್ನಿ, ಇಲ್ಲೇನಿದೆ ನಂಬರ್ ಆಫ್ ಐಸ್ ಅನ್ನೋದು ಏನಾಗಿದೆ ಇವಾಗ, ಇಲ್ಲಿ ಮೆಂಬರ್ ಫಂಕ್ಷನ್ ಇದು, ನಾನು ಇದನ್ನ ಪ್ರಾಪರ್ಟಿ ಅಂತ ಕರಿತೀನಿ. ಸೊ ಕೆಳಗಡೆ ನಾವು ನೋಡಿದ್ದು ಏನಪ್ಪಾ, ಇದು ಕನ್ಸ್ಟ್ರಕ್ಟರ್. ಸೊ ಇದಾದ್ಮೇಲೆ ಇಲ್ಲಿ ನೋಡ್ತಾ ಇರೋದೇನಪ್ಪ, ಮೆಂಬರ್ ಫಂಕ್ಷನ್ಸ್. ಇದು ಮೆಂಬರ್ ಫಂಕ್ಷನ್ಸ್. ಓಕೆನಾ. ಸೊ ಇಲ್ಲಿ ನೋಡ್ತಾ ಬನ್ನಿ, ನಂಬರ್ ಆಫ್ ಐಸ್ ಇದೆ, ಇದು ದಿಸ್ ಈಸ್ ವಾಟ್ ಪ್ಯಾರಾಮೀಟರ್. ಇದನ್ನ ನಾನು ಇಲ್ಲಿ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತೀನಿ. ಯಾವ ತರ ಯೂಸ್ ಮಾಡ್ತಾ ಇದ್ದೀನಿ, ಸೊ ಇವಾಗ ಡಾಗ್ ಇದೆ, ಡಾಗ್ ಡಾಟ್ ನೋಡ್ತಾ ಬನ್ನಿ, ನಂಬರ್ ಆಫ್ ಐಸ್ ಇಲ್ಲಿದೆ ನೋಡಿ ಪ್ರಾಪರ್ಟಿ. ನಂಬರ್ ಆಫ್ ಐಸ್ ಇದನ್ನ ಗೆಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಸೆಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ನಾನು ಏನಂತ ಸೆಟ್ ಮಾಡ್ತಾ ಇದ್ದೀನಿ, ಜಸ್ಟ್ ನಂಬರ್ ಆಫ್ ಐಸ್, ನಾಯಿಗಿರೋ ಕಣ್ಣುಗಳು 2. ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ಪ್ರಿಂಟ್ ಮಾಡಬೇಕು. ನಾನು ಅವಾಗ ಏನ್ ಮಾಡ್ತಾ ಇದ್ದೀನಿ, ಕನ್ಸೋಲ್ ಡಾಟ್ ರೈಟ್ ಲೈನ್. ಇಲ್ಲಿ ಡೈರೆಕ್ಟ್ ಆಗಿ ನಾನು ಏನ್ ಕೊಡ್ತೀನಿ, ಡಾಗ್ ಡಾಟ್ ನಂಬರ್ ಆಫ್ ಐಸ್. ಅರ್ಥ ಆಗಿದೆಯಾ. ಓಕೆ. ಸೊ ಈ ತರ ನಾವು ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡು ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್. ಇದನ್ನ ಇನ್ಶಿಯಲೈಸ್ ತೆಗೆದಿರ್ತೀನಿ, ನಾನು ಕಮೆಂಟ್ ಮಾಡಿರ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ಕಮೆಂಟ್ ಮಾಡಿರೋಣ. ಕ್ಯಾಟ್ ಬಗ್ಗೆನೂ ನಮ್ಗೇನು ಬೇಕಾಗಿಲ್ಲ, ಜಸ್ಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಡಾಗ್. ಗೆಟಿಂಗ್. ಸೊ ಇವಾಗ ನಾನು ಇದನ್ನು ಸೇವ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಐ ಯೂಸ್ ಟು ರನ್. ನೋಡ್ತಾ ಬನ್ನಿ, ಡಾಗ್ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಆಬ್ಜೆಕ್ಟ್ ಕ್ರಿಯೇಟ್ ಆದಾಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ ಅಂತ ಹೇಳಿದ್ದೆ ನಾನು, ಕಾಲ್ ಆಗಲಿ. ಇದಾದ್ಮೇಲೆ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀವಿ. ಪ್ರಾಪರ್ಟಿ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ನಂಬರ್ ಆಫ್ ಐಸ್. ಇವಾಗ ಸದ್ಯಕ್ಕೆ ಐಸ್ ಎಷ್ಟಿದೆ, 0 ಇದೆ. ಈ ಪ್ರಾಪರ್ಟಿ ಮುಖಾಂತರ, ಪ್ರಾಪರ್ಟಿ ಅಂದ್ರೆ ಏನಪ್ಪಾ ಅಂದ್ರೆ ಆ ಡೇಟಾ ಮೆಂಬರ್ಸ್ ಇರುತ್ತಲ್ಲ ಅವುಗಳಿಗೆ ರಿಲೇಟಿವ್ ಆಗಿರೋ ಅಂತಹ ಫಂಕ್ಷನ್, ಬಟ್ ಮಾಡಿಫೈಡ್ ವರ್ಷನ್ ಇರುತ್ತೆ. ಅದು ಡೈರೆಕ್ಟ್ ಆಗಿ ನೇಮ್ ಕೊಟ್ಟಿರ್ತೀವಿ. ಸೊ ಇವಾಗ ನಾನು ಏನು ಕೊಡ್ತಾ ಇದ್ದೀನಿ, ನಂಬರ್ ಆಫ್ ಐಸ್ಗೆ ಎಷ್ಟಾಗ್ತಾ ಇದ್ದೀನಿ ನಾನು, 2 ಆಗ್ತಾ ಇದ್ದೀನಿ. ಸೊ ಡಾಗ್ದು ನಂಬರ್ ಆಫ್ ಐಸ್ ಎಷ್ಟಾಗಿದೆಯಪ್ಪ, 2 ಆಗಿದೆ. ಡಾಗ್ ಆಬ್ಜೆಕ್ಟಿಗೆ ಬಂದು ನೋಡಿ, ನಂಬರ್ ಆಫ್ ಐಸ್ 2 ಆಗಿದೆ. ಅದನ್ನೇ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಯಾವಾಗ ನಾನು ಇದಕ್ಕೆ ವ್ಯಾಲ್ಯೂ ಹಾಕಿದ್ನೋ, ವ್ಯಾಲ್ಯೂ ಹಾಕಿದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಗೆಟ್ ಪ್ರಾಪರ್ಟಿ, ಸಾರಿ ಸೆಟ್ ಪ್ರಾಪರ್ಟಿ ಏನಾಗುತ್ತೆ, ವ್ಯಾಲ್ಯೂ ನಾನು ಕಳಿಸಿರೋ ವ್ಯಾಲ್ಯೂ ಇಲ್ಲಿಗೆ ಬಂದಿರುತ್ತೆ, ಅದು ಇಲ್ಲಿಗೆ ನಂಬರ್ ಆಫ್ ಐಸಿಗೆ ಕೂರುತ್ತೆ. ಸೊ ಯಾವಾಗ ನಾನು ಇದನ್ನ ಆಕ್ಸೆಸ್ ಮಾಡ್ತೀನೋ ಅವಾಗ ಏನಾಗುತ್ತಪ್ಪ, ನಂಬರ್ ಆಫ್ ಐಸ್ನ ಆಕ್ಸೆಸ್ ಮಾಡಿದಾಗ ಇದು ರಿಟರ್ನ್ ಮಾಡುತ್ತೆ ನಂಬರ್ ಆಫ್ ಐಸ್ ಎಷ್ಟಿದೆ ಅಂತ. ಸೊ ನೋಡ್ತಾ ಬನ್ನಿ, ಇವಾಗ ಇಲ್ಲಿ ರಿಟರ್ನ್ ಮಾಡ್ತಾ ಇದೆ. ನೋಡ್ತಾ ಬನ್ನಿ, ಬೇಕಿದ್ರೆ ಇಲ್ಲಿ ಗೆಟ್ ಮೆಥಡ್ ಕಾಲ್ ಆಗ್ತಾ ಇದೆ. ಓಕೆ. ಸೊ ಇವಾಗ ನಂಬರ್ ಆಫ್ ಐಸ್ ಎಷ್ಟಾಯ್ತು ಅದು ಪ್ರಿಂಟ್ ಆಗಿದೆ. ಗೆಟಿಂಗ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಥಿಂಗ್. ಇಲ್ಲಿ ನಾನು ಪ್ರಿಂಟ್ ಆಗಿರೋದನ್ನ
ಕನ್ಸೋಲಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನಂಬರ್ ಆಫ್ ಐಸ್ ಡೈರೆಕ್ಟಾಗಿ ಬರೀ 2 ಅಂತ ಪ್ರಿಂಟ್ ಆಗಿದೆ ಅಷ್ಟೇ, ಯಾಕೆಂದರೆ ನಾವಿಲ್ಲಿ ಬೇರೆ ಏನೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ನಂಬರ್ ಆಫ್ ಐಸ್. ಸೊ ಹಾಗಾದರೆ ಪ್ರಾಪರ್ಟೀಸ್ ಅಂದರೆ ಏನಂತ ಹೇಳ್ಬೋದು ನೀವು? ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ನೋಡಿ, ವ್ಯಾಲ್ಯೂಸ್ನ ಸೆಟ್ ಮಾಡಬೇಕು ಅಥವಾ ವ್ಯಾಲ್ಯೂಸ್ನ ಗೆಟ್ ಮಾಡಬೇಕಪ್ಪ ಅಂದರೆ ನಾವು ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ಇನ್ಶಿಯಲೈಸ್ ಬಾಡಿ ಪಾರ್ಟ್ಸ್, ಪ್ರಿಂಟ್ ಬಾಡಿ ಪಾರ್ಟ್ಸ್, ಈ ಥರ. ಸೊ ಇದ್ರ ಬದಲಿ ಇನ್ನೂ ಫ್ಲೆಕ್ಸಿಬಲ್ ಆಗಿ ಮಾಡ್ತೀವಿ ನಾವು ಅಂತ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಯೂಸಿಂಗ್ ಪ್ರಾಪರ್ಟೀಸ್. ಈಗ ನಂಬರ್ ಆಫ್ ಐಸ್, ಸೊ ಈ ನಂಬರ್ ಆಫ್ ಐಸ್ಗೆ ವ್ಯಾಲ್ಯೂಸ್ ಹಾಕಬೇಕು ಅಂದರೆ ಈ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ, ಗೆಟ್ ಪ್ರಾಪರ್ಟಿ. ಅದೇ ರೀತಿ ಸೆಟ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂಸ್ ಹಾಕಬೇಕು ಅಂದರೆ. ವ್ಯಾಲ್ಯೂ ತಗೋಬೇಕಪ್ಪ ನಂಬರ್ ಆಫ್ ಐಸ್ತು ಅಂದರೆ ಐ ಯೂಸ್ ಟು ಗೋ ಫಾರ್ ಗೆಟ್ ಪ್ರಾಪರ್ಟಿ. ದಟ್ಸ್ ಇಟ್. ಸೊ ಹಾಗಾಗಿದ್ದರೆ ಪ್ರಾಪರ್ಟೀಸ್ ಅಂದರೆ ಏನು ಹೇಳ್ಬೋದು ಅಂದರೆ ಮಾಡಿಫೈಡ್ ವರ್ಷನ್ಸ್ ಆಫ್ ದಿ ಫಂಕ್ಷನ್, modified versions of the member functions which are used to getting the data members or setting the data members. That's it. Okay, nothing more than that. Ishte idu simple concept. So ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನೀವು ವಾಟ್ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ. ಇಸ್ ದೇರ್ ಎನಿ ಡೌಟ್ಸ್? ಪ್ಲೀಸ್ ಕಮ್ ಅಪ್ ವಿತ್ ದಿಸ್. ರೋಹನ್, ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಲಾಸ್ಟ್ ಕ್ಲಾಸ್ಗಳು ಪ್ರಾಬಬಲಿ ನೀವು ಬಂದಿಲ್ಲ ಅನ್ಸುತ್ತೆ. ವಿಡಿಯೋ ಕ್ಲಾಸಸ್ ಅಪ್ಲೋಡ್ ಆಗಿದೆ. ಬೆಟರ್ ಟು ಗೋ ವಿತ್ ದಟ್. ಇವತ್ತು ಫಾಲೋ ಅಪ್ ಮಾಡಿ. ಏನಕ್ಕಪ್ಪ ಅಂದರೆ ಈ C# ಅನ್ನೋದು ಇದೆಯಲ್ಲ, ನಾವು ಈ C# ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡೆ ನಮ್ಮ ಎಂಟೈರ್ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡೋದು. ಹಾಗಾಗಿ ಇದು ತುಂಬ ಬೇಸಿಕ್ ಥಿಂಗ್. ಓಕೆ, ನಾಗವೇಣಿ ಅರ್ಥ ಆಗಿದೆಯೇನಮ್ಮ? ನಿಮ್ಮಲ್ಲಿ ಇದು ಯಾರೋ ಬೇರೆ ಸ್ಟೂಡೆಂಟ್ಸ್ ಯಾಕೆ ಬಂದಿಲ್ಲ BSc ಅವರು? ಭಾನುವಾರ ಅಂತ ರಜೆ ತೊಗೊಂಡಿದ್ದಾರೇನೋ. ಓಕೆ, ದಟ್ಸ್ ಫೈನ್. ಸೊ ನಾನು ಇಲ್ಲಿಗೆ ಈ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ನೀವೊಂದು ಕೆಲಸ ಮಾಡಿ, ನಾಳೆಯಿಂದ ಡೇಟಾಬೇಸ್ ಕಾನ್ಸೆಪ್ಟ್ಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ಡೇಟಾಬೇಸ್ ಹೇಳಿ, ಡೇಟಾಬೇಸ್ನ C# ಜೊತೆ ಯಾವ ರೀತಿ ಕನೆಕ್ಟ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೆಟರ್ ಇದೇ ಟೈಮ್ಗೆ 9 ಗಂಟೆ ಟೈಮ್ಗೆ ಏನು ಮಾಡಿ ನೀವು ಅಟೆಂಡ್ ಆಗಿ. ಓಕೆ, ಸೊ ಇಲ್ಲಿಗೆ ನಾನು ಮೀಟಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.